ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಹುಂಡೇಕರ್ ಅಂತ. ಇವತ್ತಿನಿಂದ ನಾನು ಸುಲಭ ಸಂಸ್ಕೃತ ಸಂಭಾಷಣ ಅನ್ನುವಂತಹ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರಿಂದ ನಾವೆಲ್ಲರೂ ಆರಾಮವಾಗಿ ಮತ್ತು ಸರಾಗವಾಗಿ ಸಂಸ್ಕೃತವನ್ನು ಓದುವುದು ಮತ್ತು ಬರೆಯುವುದನ್ನು ಕಲಿಯಬಹುದು. ಎದಕ್ಕಪ್ಪ ಸಂಸ್ಕೃತ ಅಂತ ಹೇಳಿ ನಮ್ಮ ತಲೆಯಲ್ಲಿ ಬಂದಾಗ, ಸಂಸ್ಕೃತ ಇದರಿಂದ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡುತ್ತದೆ. ನಮ್ಮ ಜೀವನದ ಸಂಸ್ಕೃತಿಯನ್ನು ನಮಗೆ ಸಂಸ್ಕೃತ ಎನ್ನುವ ಭಾಷೆ ನಮಗೆ ಪರಿಚಯಿಸಿಕೊಡುತ್ತದೆ ಒಂದು. ಮತ್ತೆ ಎರಡನೇದ್ದು, ಇದು ನಮ್ಮ ಪ್ರಾಚೀನ ಭಾಷೆ ಮತ್ತು ಎಲ್ಲ ಭಾಷೆಗಳ ತಾಯಿ ಅಥವಾ ಜನನಿ ಅಂತ ಹೇಳಿನೇ ಹೇಳಬಹುದು. ಇವತ್ತಿನ ದಿನ ಈ ಭಾಷೆಯನ್ನು ನಾವು ಮಾತನಾಡುವುದು ಮತ್ತು ಉಪಯೋಗಿಸುವುದನ್ನು ಕಡಿಮೆ ಮಾಡಿದ್ದಕ್ಕಾಗಿಯೇ ಅದು ಈ ಇಂದಿನ ದಿನದಲ್ಲಿ ಅದರ ಉಪಯೋಗ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದನ್ನು ಬಿಡಲಾರ್ದೇ ನಾವು ಕಲಿಯುವ ಉದ್ದೇಶಕ್ಕಾಗಿ ಈ ಸುಲಭ ಸಂಸ್ಕೃತ ಸಂಭಾಷಣ ಅನ್ನುವಂತಹ ಮಾಲಿಕೆಯನ್ನು ನಾನು ಪರಿಚಯವನ್ನು ಮಾಡಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ವೆಂಕಟೇಶ್ ಹುಂಡೇಕರ್ ಅನ್ನುವಂತಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತಿನ ಮೊದಲನೆಯ ಪಾಠ, ಪ್ರಥಮ ಪಾಠ ಅಂದರೆ ಮೊದಲನೆಯ ಪಾಠ ಪರಿಚಯ. ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ಯಾರ್ಯಾರು ಪರಿಚಯ ಮಾಡಿಕೊಳ್ಳೋದು? ಏನಪ್ಪ ಇಲ್ಲಿ ನಾನು ಪರಿಚಯ ಅಂತಂದರೆ, ನಾನು ನನ್ನ ಪೂರ ಇನ್ ಡೆಪ್ತ್ ಪರಿಚಯನ ಹೋಗ್ತಾ ಇಲ್ಲ. ಇಲ್ಲಿ ನಾನು ನಮ್ಮ ಹೆಸರನ್ನು ಯಾವ ಥರ ಕೇಳಬೇಕು ಇದನ್ನು ನಾನು ಇಂದು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ನಾವು ಯಾವಾಗಲಾದರೂ ಯಾರಿಗಾದರೂ ಹೆಸರನ್ನು ಕೇಳಬೇಕಾಗಿತ್ತು ಅಂತಂದರೆ, ನಾವು ಬೇರೆ ಭಾಷೆಯನ್ನು ನೋಡಿದಾಗ, ಈಗ ಕನ್ನಡದಲ್ಲಿ ನಾವು ಹೆಸರನ್ನು ನೋಡಿದಾಗ ನಿನ್ನ ಹೆಸರೇನು ಅಥವಾ ನಿಮ್ಮ ಹೆಸರೇನು ಅಂಥೇಳಿ ನಾವು ಕೇಳಿಬಿಡ್ತೀವಿ. ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಯುವರ್ ನೇಮ್, ಹಿಂದಿ ಒಳಗೆ ಆಪ್ಕಾ ನಾಮ್ ಕ್ಯಾ ಹೇ ಅಂಥೇಳಿ ಕೇಳ್ತೀವಿ. ಆದರೆ ನಮ್ಮ ಸಂಸ್ಕೃತದಲ್ಲಿ 3 ಥರದಿಂದ ನಾವು ಹೆಸರನ್ನು ಕೇಳುವಂತಹ ವೈಶಿಷ್ಟ್ಯ ಇದೆ. ಏನಪ್ಪ ಅಂತಂದರೆ, ಭವತಃ ನಾಮ ಕಿಂ, ಭವತ್ಯಾಹ ನಾಮ ಕಿಂ, ತವ ನಾಮ ಕಿಂ. ಏನಪ್ಪ ಇದು ಸಂಸ್ಕೃತ? ಸಂಸ್ಕೃತದಲ್ಲಿ ಒಂದು ಹೆಸರು ಕೇಳಲಿಕ್ಕೆ 3 ಥರ ಕೇಳಬೇಕಾ? ಹಾಗಂದ್ರೆ ಯಾವಾಗ ಯಾವುದನ್ನ ಉಪಯೋಗ ಮಾಡಬೇಕು, ಯಾವಾಗ ಭವತಃ ಯೂಸ್ ಮಾಡಬೇಕು, ಯಾವಾಗ ಭವತ್ಯಾಹ ಯೂಸ್ ಮಾಡಬೇಕು, ಮತ್ತು ಯಾವಾಗ ತವ ಅಂಥೇಳಿ ಯೂಸ್ ಮಾಡಬೇಕು ಅನ್ನುವಂತಹ ಕನ್ಫ್ಯೂಷನ್ ಇದ್ದಾಗ, ಕನ್ಫ್ಯೂಷನನ್ನು ನಾವು ಇಲ್ಲಿ ಸಾರ್ಟ್ ಮಾಡ್ಕೊಳ್ಳೋಣ. ಮೊದಲೇದಾಗಿ, ಭವತಃ ನಾಮ ಕಿಂ ಇದನ್ನು ಯಾವಾಗ ಉಪಯೋಗ ಮಾಡಬೇಕು ಅಂತಂದರೆ, ಯಾವಾಗ ನಾವು ನಮ್ಮಕ್ಕಿಂತ ಹಿರಿಯರಿಗೆ ಮತ್ತೆ ಪುರುಷವಾಚಕ ಶಬ್ದಗಳಿಗೆ, ನಮ್ಮಕ್ಕಿಂತ ಹಿರಿಯರು, ಅದು ಏನಪ್ಪ ಅಂದರೆ ಪುರುಷರಿಗೆ ನಾವು ಭವತಃ ಅಂಥೇಳಿ ನಾವು ವರ್ಡನ್ನು ಹಾಕಿ ಹೆಸರನ್ನು ಕೇಳಬೇಕು. ಈಗ ಫಾರ್ ಎಕ್ಸಾಂಪಲ್, ಭವತಃ ನಾಮ ಕಿಂ. ಆವಾಗ ನಮ್ಮ ಉತ್ತರ ಮಮ ನಾಮ ವೆಂಕಟೇಶ ಅಂಥೇಳಿ ಬರುತ್ತೆ. ಉತ್ತರ ಹೆಂಗೆ ಹೇಳಬೇಕು ಅಂತಂದರೆ, ಮಮ ನಾಮ ವೆಂಕಟೇಶ ಅಂಥೇಳಿ ಹೇಳಬೇಕು. ಅದೇ ತರಹ ಎರಡನೇ ವರ್ಡು ಭವತ್ಯಾಹ ನಾಮ ಕಿಂ. ಭವತ್ಯಾಹ ಅಂತಂದರೆ ನಾವು ಸ್ತ್ರೀವಾಚಕ ಶಬ್ದಗಳಿಗೆ ಮತ್ತು ನಮ್ಮಕ್ಕಿಂತ ಹಿರಿಯರಾದಂತಹ ಸ್ತ್ರೀಯರಿಗೆ, ಮಾತೆಯರಿಗೆ, ಅಕ್ಕಂದರಿಗೆ, ಅಜ್ಜಿಯರಿಗೆ ನಾವು ಭವತ್ಯಾಹ ಅಂತ ಹೇಳಿ ಆ ಪದವನ್ನು ನಾವು ಉಪಯೋಗ ಮಾಡಬೇಕು. ಏನಂದರೆ, ಭವತ್ಯಾಹ ನಾಮ ಕಿಂ, ನಿಮ್ಮ ಹೆಸರು ಏನು? ಆವಾಗ ಸ್ತ್ರೀಯರಿದ್ದಾಗ ಸ್ತ್ರೀಯರು ಹೇಳ್ತಾರೆ, ಮಮ ನಾಮ ರಮಾ, ಮಮ ನಾಮ ಶಾಲಿನಿ, ಮಮ ನಾಮ ಗೀತಾ, ಈ ಥರವಾಗಿ ಹೇಳ್ತಾರೆ. ಅದೇ ತರಹ ಮುಂದೆ
ತವ ನಾಮ ಕಿಂ. ಇದನ್ನ ಯಾವಾಗ ಉಪಯೋಗ ಮಾಡಬೇಕು? ತವ ಅನ್ನುವಂತಹ ವರ್ಡನ್ನ ನಾವು ನಮ್ಮಕ್ಕಿಂತ ಚಿಕ್ಕವರಿಗೆ, ಅದು ಹುಡುಗನೇ ಇರಲಿ ಅಥವಾ ಹುಡುಗಿನೇ ಇರಲಿ, ಓಕೆ, ಅವರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ತವ ನಾಮ ಕಿಂ ಅಂತ ಹೇಳಿ ನಮ್ಗಿಂತ ಚಿಕ್ಕವರಿಗಷ್ಟೇ ಇದನ್ನ ಯೂಸ್ ಮಾಡುವಂತಹ ರೂಢಿಯನ್ನು ಇದೆ. ತವ ನಾಮ ಕಿಂ ಪುತ್ರ, ತವ ನಾಮ ಕಿಂ ಮಗುವೆ, ನಿನ್ನ ಹೆಸರೇನು? ಪುತ್ರಿ, ತವ ನಾಮ ಕಿಂ ಮಗುವೆ, ಮಗಳೇ, ನಿನ್ನ ಹೆಸರೇನು? ಈ ತರಹ ಸಂದರ್ಭದಲ್ಲಿ ನಾವು ಏನಪ್ಪಾ ಅಂತಂದ್ರೆ ತವ ಅನ್ನುವಂತಹ ಪದವನ್ನ ಸಂಸ್ಕೃತದಲ್ಲಿ ನಾವು ಉಪಯೋಗವನ್ನು ಮಾಡ್ತೀವಿ. ಈಗ ನೋಡ್ರಿ, ಎಲ್ಲಾ ಕಡೆ ನಾಮ ಕಿಂ. ನಾಮ ಕಿಂ ಅಂತಂದ್ರೇನು? ನಾಮ ಅಂತಂದ್ರೆ ಹೆಸರು, ಕಿಂ ಏನು, ಹೆಸರು ಏನು. ಭವತಃ ನಾಮ ಕಿಂ, ನಿಮ್ಮ ಹೆಸರೇನು. ನೋಡ್ರಿ, ನಿನ್ನ ಅಂತ ಹೇಳನಲ್ಲ ನಾವಿಲ್ಲಿ, ನಿಮ್ಮ ಹೆಸರೇನು ಅಂತಂದ್ರೆ ಇದು ಯಾರಿಗೆ? ಪುರುಷವಾಚಕ ಶಬ್ದಗಳಿಗೆ ಮತ್ತು ನಮ್ಮಕ್ಕಿಂತ ಹಿರಿಯರಿಗೆ ನಾವು ಭವತಃ ನಾಮ ಕಿಂ ಅಂತ ಹೇಳಿ ಉಪಯೋಗವನ್ನ ಮಾಡ್ತೀವಿ. ಅದೇ ತರಹ ಸ್ತ್ರೀವಾಚಕ ಶಬ್ದಗಳು ಮತ್ತು ನಮ್ಮಕ್ಕಿಂತ ಹಿರಿಯರಾದಂತಹ ಸ್ತ್ರೀಯರಿಗೆ ನಾವು ಅವರ ರೆಸ್ಪೆಕ್ಟ್ಫುಲ್ ಆಗಿ, ರಿಸ್ಪೆಕ್ಟ್ಗಾಗಿ ಭವತ್ಯಾಹ ನಾಮ ಕಿಂ ಅಂತ ಹೇಳಿ ಉಪಯೋಗ ಮಾಡ್ತೀವಿ, ನಿಮ್ಮ ಹೆಸರೇನು ಅಂತ ಹೇಳಿ. ಅದೇ ತರಹ ನಮ್ಗಿಂತ ಸಣ್ಣ ಮಕ್ಕಳು, ವಿದ್ಯಾರ್ಥಿಗಳಿಗೆ ನಾವು ಕೇಳಬೇಕಾದಾಗ ತವ ನಾಮ ಕಿಂ, ನಿನ್ನ ಹೆಸರೇನು ಅಂತ ಹೇಳಿ ನಾವು ಕೇಳುವಂತಹ ರೂಢಿಯನ್ನ ಸಂಸ್ಕೃತದಲ್ಲಿ ಇದೆ. ಇದರಲ್ಲಿ ನಿಮಗೇನಾದರೂ ತಿಳಿಲಿಲ್ಲ ಅಂತಂದ್ರೆ, ಕ್ವಶನ್ಸ್ ಇದ್ರೆ ನೀವು ಇಲ್ಲಿ ನನಗೆ ಮೇಲ್ ಕೂಡ ಮಾಡಬಹುದು, hundekar.venkatesh@gmail.com ಅಥವಾ 9036038733ಗೆ ನಿಮ್ಮ ಕಮೆಂಟ್ಸ್ ಮತ್ತೆ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು. ಧನ್ಯವಾದಗಳು.